ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ಈ ಹಿಂದಿನ ವಿಡಿಯೋದಲ್ಲಿ ನಾವು AWS ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಅದೇ ರೀತಿ IAM ಯೂಸರ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು IAM ಯೂಸರ್ ಅಥವಾ ರೂಟ್ ಯೂಸರ್ಗೆ ಹೇಗೆ MFA ಅಂದರೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ನ ಹೇಗೆ ಸೆಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ನಿಮ್ಮ ಒಂದು IAM ಯೂಸರ್ ಅಕೌಂಟ್ಗೆ ಲಾಗಿನ್ ಆಗಿ IAM ಯೂಸರ್ ಥ್ರೂ ನೀವು IAM ಯೂಸರ್ಗೆ ಸೆಟ್ ಮಾಡ್ತಾ ಇದ್ದೀರಾ ಅಂದರೆ IAM ಯೂಸರ್ ಥ್ರೂ ಲಾಗಿನ್ ಆಗಿ, ಅಥವಾ ನೀವು ರೂಟ್ ಯೂಸರ್ಗೆ ಸೆಟ್ ಮಾಡ್ತಾ ಇದ್ದೀರಾ ಅಂದರೆ ರೂಟ್ ಯೂಸರ್ ಥ್ರೂ ಲಾಗಿನ್ ಆಗಿ. ಅದೇ ರೀತಿ ಒಂದು MFA ಅಂತ ಹೇಳಿದರೆ ಏನು ಅಂತ ಕೇಳೋದಾದರೆ ತುಂಬ ಸಿಂಪಲ್. ನೀವು ಮೊಬೈಲಲ್ಲಿ ಏನೊಂದು OTP ಸಿಸ್ಟಮ್ನ ಯೂಸ್ ಮಾಡ್ತೀರಾ, ಅದೇ ರೀತಿ ಈ ಒಂದು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತದ್ದು ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಅಕೌಂಟ್ಗೆ ಸೆಕೆಂಡ್ ಲೇಯರ್ ಆಫ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪಾಸ್ವರ್ಡ್ ಏನಾದರೂ ಲೀಕ್ ಆಗಿಬಿಟ್ಟು ಯಾರಾದರೂ ಲಾಗಿನ್ ಆಗಕ್ಕೆ ಟ್ರೈ ಮಾಡಿದರೆ ಒಂದು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಎನೇಬಲ್ ಇದ್ದಾಗ ಅವರಿಗೆ ಒಂದು OTP ಕೊಡಬೇಕಾಗುತ್ತೆ. ಅದಿಲ್ಲದೆ ಅವರಿಗೆ ಲಾಗಿನ್ ಆಗೋಕ್ಕಾಗಲ್ಲ. ಅದರಿಂದ ಇದು ಸೆಕೆಂಡ್ ಲೇಯರ್ ಆಫ್ ಪ್ರೊಟೆಕ್ಷನ್ನ ನಿಮ್ಮ ಅಕೌಂಟ್ಗೆ ಪ್ರೊವೈಡ್ ಮಾಡುತ್ತೆ. ನಿಮ್ಮ ಒಂದು IAM ಯೂಸರ್ ಅಕೌಂಟಲ್ಲಿ ಲಾಗಿನ್ ಆದ ನಂತರ ಈ ಒಂದು ಸರ್ಚ್ ಬಾಕ್ಸಲ್ಲಿ IAM ಅಂತ ಸರ್ಚ್ ಮಾಡಿ IAM ಸರ್ವಿಸ್ನ ಓಪನ್ ಮಾಡಿ. ಅದೇ ರೀತಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸರ್ವಿಸ್ನ ಒಂದು ಸ್ಟಾರ್ನ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಈ ಒಂದು ಸರ್ವಿಸ್ನ ಫೇವ್ರೇಟ್ಗೆ ಹಾಕ್ಬೋದು. ಅದು ನಿಮಗೆ ಡೈರೆಕ್ಟಾಗಿ ಒಂದು ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ಸೊ ಈಗ ನಾನು IAMನ ಓಪನ್ ಮಾಡ್ತೀನಿ, IAM ಸರ್ವಿಸ್ನ ಓಪನ್ ಮಾಡ್ತೀನಿ. ನೀವು ನನ್ನ ಲಾಸ್ಟ್ ವಿಡಿಯೋನ ಫಾಲೋ ಮಾಡಿ ಈ ಒಂದು IAM ಯೂಸರ್ನ ಕ್ರಿಯೇಟ್ ಮಾಡಿದ್ರೆ, ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ನಿಮಗೂ ಇದೇ ರೀತಿ ಎರಡು ವಾರ್ನಿಂಗ್ ಬರ್ತಾ ಇರುತ್ತೆ. ಆ್ಯಡ್ MFA ಫಾರ್ ರೂಟ್ ಯೂಸರ್, ಅದೇ ರೀತಿ ಆ್ಯಡ್ MFA ಫಾರ್ ಯುವರ್ ಸೆಲ್ಫ್ ಅಂತ. AWSನ ಸೆಕ್ಯೂರಿಟಿ ರೆಕಮೆಂಡೇಶನ್ ಪ್ರಕಾರ ನೀವು ಎಲ್ಲ ಒಂದು ಯೂಸರ್ಗೂ MFAನ ಸೆಟ್ ಮಾಡಬೇಕು. ಯಾಕಂದರೆ ಇದು ಸೆಕೆಂಡ್ ಲೇಯರ್ ಆಫ್ ಒಂದು ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಅನ್ನೋದು ಸೇಫ್ ಆಗಿರುತ್ತೆ. ಸದ್ಯಕ್ಕೆ ನಾನೀಗ ರೂಟ್ ಯೂಸರ್ಗೆ ಯಾವುದೇ ಒಂದು MFAನ ಸೆಟ್ ಮಾಡ್ತಾ ಇಲ್ಲ. ನಿಮಗೆ ಈ ಒಂದು IAM ಯೂಸರ್ ಏನು ಕ್ರಿಯೇಟ್ ಮಾಡಿದರೆ ಅದಕ್ಕೆ ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲಿ ರೂಟ್ ಯೂಸರ್ಗೂ ಅದೇ ಥರ ಸೆಟ್ ಮಾಡಬೇಕು. ಜಸ್ಟ್ ನೀವು ರೂಟ್ ಯೂಸರ್ ಥ್ರೂ ಲಾಗಿನ್ ಆಗಿರಬೇಕಾಗುತ್ತೆ. ನಿಮಗೂ ಇದೇ ರೀತಿಯ ಒಂದು ರೆಕಮೆಂಡೇಶನ್ ಬರ್ತಾ ಇದೆ ಅಂದರೆ ತುಂಬ ಸಿಂಪಲ್, ಈ ಒಂದು ಆ್ಯಡ್ MFA ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಈ ಒಂದು ರೆಕಮೆಂಡೇಶನ್ ಬರ್ತಾ ಇಲ್ಲ ಅಂದರೆ ತುಂಬ ಸಿಂಪಲ್, ಈ ಒಂದು ಯೂಸರ್ನ ಮೇಲೆ ಕ್ಲಿಕ್ ಮಾಡಿ, ಯೂಸರ್ಸ್ನ ಮೇಲೆ. ನಂತರ ನಿಮಗೆ ಯಾವ ಯೂಸರ್ಗೆ ಸೆಟ್ ಮಾಡಬೇಕು ಆ ಒಂದು ಯೂಸರ್ನ ಮೇಲೆ ಕ್ಲಿಕ್ ಮಾಡಿ. ನಾನು ಕಿರಿಕ್ ಟೆಕ್ ಯೂಸರ್ಗೆ MFAನ ಸೆಟ್ ಮಾಡ್ತಾ ಇದ್ದೀನಿ. ಆ ಒಂದು ಯೂಸರ್ನ ಡೀಟೇಲ್ಸ್ ಅನ್ನೋದು ಓಪನ್ ಆಗುತ್ತೆ. ನಂತರ ಇಲ್ಲಿ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್ ಅಂತ ಏನಿದೆ ಆ ಒಂದು ಟ್ಯಾಬ್ನ ಓಪನ್ ಮಾಡಿ. ನಂತರ ಇಲ್ಲಿ ನಿಮಗೆ ಅಸೈನ್ಡ್ MFA ಡಿವೈಸ್ ನಾಟ್ ಅಸೈನ್ಡ್ ಅಂತ ಇದೆ. ಅದೇ ರೀತಿ ಪಕ್ಕದಲ್ಲಿ ಮ್ಯಾನೇಜ್ ಅಂತ ಒಂದು ಬಟನ್ ಇದೆ, ಆ ಒಂದು ಮ್ಯಾನೇಜ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ: ವರ್ಚುವಲ್ MFA ಡಿವೈಸ್, ಸೆಕ್ಯೂರಿಟಿಗೆ, ಅದೇ ರೀತಿ ಅದರ್ ಹಾರ್ಡ್ವೇರ್ MFA ಡಿವೈಸ್ ಅಂತ. ನಾರ್ಮಲಿ ನಾವು ಸೆಟ್ ಮಾಡುವಂಥದ್ದು ವರ್ಚುವಲ್ MFA ಡಿವೈಸ್, ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತೀರಾ, ಆ ಒಂದು ಆ್ಯಪ್ನ ಥ್ರೂ ಈ ಒಂದು MFAನ ಸೆಟ್ ಮಾಡ್ತೀರಾ. ಅದೇ ರೀತಿ ನೀವು ಸೆಕ್ಯೂರಿಟಿ ಕೀನ ಸಹ ಯೂಸ್ ಮಾಡ್ಬೋದು. ಕೆಲವೊಂದು ಕೀಗಳು ಬರುತ್ತೆ, UB ಕೀ ಆಗಿರ್ಬೋದು. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಹಾರ್ಡ್ವೇರ್ ಕೀ ಅದು ಪೆನ್ಡ್ರೈವ್ ರೀತಿ ಇರುತ್ತೆ, ಅದನ್ನ ಕನೆಕ್ಟ್ ಮಾಡಿ ಸಹ ಆ ಒಂದು ಸೆಕ್ಯೂರಿಟಿ ಕೀನ ನೀವು ಸೆಟ್ ಮಾಡ್ಬೋದು. ನಾವು ಸಿಂಪಲ್ ಆಗಿ ಒಂದು ವರ್ಚುವಲ್ MFAನ ಸೆಟ್ ಮಾಡ್ತಾ ಇದ್ದೀವಿ. ಮೊದಲದಾಗಿ ವರ್ಚುವಲ್ MFAನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ವಿಂಡೋ ಕಾಣುತ್ತೆ. ಇಲ್ಲಿ ಒಂದು QR ಕೋಡ್ ಇರುತ್ತೆ, ಅದನ್ನ ನೀವು ಶೋ QR ಕೋಡ್ ಕೊಡಬೇಕಾಗುತ್ತೆ. ಅದೇ ರೀತಿ ನಿಮಗೆ ಆ್ಯಂಡ್ರಾಯ್ಡಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಆ್ಯಪ್ನ ಹೆಸರು ಗೂಗಲ್ ಅಥೆಂಟಿಕೇಟರ್ ಅಂತ. ನಿಮಗೆ ಆ್ಯಪಲ್ ಡಿವೈಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ. ಅದೇ ರೀತಿ ಗೂಗಲ್ ಪ್ಲೇಸ್ಟೋರಲ್ಲಿ ಸಹ ಈ ಒಂದು ಆ್ಯಪ್ ಅನ್ನೋದು ಸಿಗುತ್ತೆ. ಆ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ನಂತರ ಗೂಗಲ್ ಅಥೆಂಟಿಕೇಟರ್ನ ಓಪನ್ ಮಾಡಿ, ಅಲ್ಲಿ ಕೆಳಗಡೆ ಒಂದು ಪ್ಲಸ್ ಸೈನ್ ಕಾಣಿಸ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸ್ಕ್ಯಾನ್ QR ಕೋಡ್ ಆಪ್ಷನ್ ಬರುತ್ತೆ. ಅದೇ ರೀತಿ ನಿಮ್ಮ ಒಂದು ಡೆಸ್ಕ್ಟಾಪಲ್ಲಿ ಈ ಒಂದು QR ಕೋಡ್ನ ಶೋ ಮಾಡಿ. ನಂತರ ಆ ಒಂದು QR ಕೋಡನ್ನು ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಸ್ಕ್ಯಾನ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಅನ್ನುವಂಥದ್ದು ಆ್ಯಡ್ ಆಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಟು ರಿವೀಲ್ ಪಿನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು ಪಿನ್ ಸಿಗುತ್ತೆ, ಆ ಒಂದು ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿ. ಅದೇ ರೀತಿ ಇದು ಮತ್ತೆ ಜನರೇಟ್ ಆಗುತ್ತೆ ಹೊಸ ಒಂದು ಪಿನ್ ಅಂತದ್ದು. ಆ ಒಂದು ಪಿನ್ ಜನರೇಟ್ ಆಗೋ ತನಕ ವೆಯ್ಟ್ ಮಾಡಿ. ಆ ಸೆಕೆಂಡ್ ಪಿನ್ನನ್ನು ಸಹ ಇಲ್ಲಿ ಎಂಟರ್ ಮಾಡಿ. ಓಕೆ, 2 ಪಿನ್ಗಳನ್ನು ಎಂಟರ್ ಮಾಡಿ ಅಸೈನ್ MFA ಅಂತ ಕೊಡಿ. ನಿಮ್ಮ ಒಂದು ಅಥೆಂಟಿಕೇಶನ್ ಅಂತದ್ದು ಸೆಟ್ ಆಗುತ್ತೆ. ಈ ಒಂದು MFA ಅನ್ನುವಂಥ ಸೆಟ್ ಆಗಿದೆ. ಇವಾಗ ನಾನೀಗ ಈ ಒಂದು ಅಕೌಂಟ್ಗೆ ಲಾಗಿನ್ ಆಗಬೇಕಾದ್ರೆ ಸಿಂಪಲ್ ಪಾಸ್ವರ್ಡ್ನ ಥ್ರೂ ಲಾಗಿನ್ ಆದರೆ ಸಾಕಾಗಲ್ಲ. ಈ ಒಂದು MFA ಏನು ನನ್ನ ಮೊಬೈಲಲ್ಲಿ ಒಂದು ಕೋಡ್ ಜನರೇಟ್ ಆಗುತ್ತೆ, ಆ ಒಂದು ಕೋಡನ್ನು ಸಹ ಪ್ರೊವೈಡ್ ಮಾಡಬೇಕು. ಅದನ್ನ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ನಾನೀಗ ಸೈನ್ ಔಟ್ ಆಗ್ತಾ ಇದ್ದೀನಿ ಅಕೌಂಟಿಂದ. ಮತ್ತೆ ಲಾಗಿನ್ ಆಗೋಣ. ಇಲ್ಲಿ ನಿಮಗೆ ಅಕೌಂಟ್ ID ಕೇಳ್ತಾ ಇದ್ದೀನಿ. ನಿಮಗೆ ನಾನು ಆವಾಗಲೇ ತಿಳಿಸ್ಕೊಟ್ಟೆ ಒಂದು ಅಲಿಯಾಸ್ನ ಸೆಟ್ ಮಾಡುವಂಥದ್ದು. ನಾನು ಅಲಿಯಾಸ್ನ ಸೆಟ್ ಮಾಡಿದ್ದೀನಿ. ನೀವು ಸೆಟ್ ಮಾಡಿದ್ರೆ ಅಂದರೆ ಒಂದು ಅಲಿಯಾಸ್ನ ಇಲ್ಲಿ ಟೈಪ್ ಮಾಡಿ. ನಂತರ IAM ಯೂಸರ್ನ ನೇಮನ್ನು ಹಾಕಿ. ನಂತರ ಪಾಸ್ವರ್ಡನ್ನು ಟೈಪ್ ಮಾಡಿ. ನೋಡ್ಬೋದು, ನಿಮಗೆ ಇಲ್ಲಿ ಪಾಸ್ವರ್ಡ್ನ ಹಾಕಿದ ನಂತರನೂ ಸಹ ನಿಮ್ಮ ಒಂದು MFA ಕೋಡ್ನ ಕೇಳ್ತಾ ಇದೆ. ಈ ಒಂದು ಕೋಡ್ನ ಎಂಟರ್ ಮಾಡಿಲ್ಲ ಅಂದರೆ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗೋಕ್ಕಾಗಲ್ಲ. ನಾನೀಗ ಒಂದು ಕೋಡ್ನ ಎಂಟರ್ ಮಾಡ್ತೀನಿ.
ಈ ಒಂದು ಕೋಡ್ನ ಎಂಟರ್ ಮಾಡಿದ ನಂತರ ನನ್ನ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ಅದೇ ರೀತಿ ಈಗ ನಮ್ಮ ಒಂದು MFA ಅನ್ನೋಂಥದ್ದು ಸೆಟ್ ಆಗಿದೆ. ನೀವು ನೋಡಿರ್ಬೋದು MFA ಥ್ರೂನೇ ಲಾಗಿನ್ ಆಗ್ತಾ ಇದೆ. ಈಗ ನಾನು ಮತ್ತೆ ನನ್ನ IAM ಕನ್ಸೋಲ್ಗೆ ಬಂದರೆ ಇಲ್ಲಿ ರೆಕಮೆಂಡೇಶನ್ ಅನ್ನೋಂಥದ್ದು ನನ್ನ ಅಕೌಂಟ್ಗೆ ಸೆಟ್ ಆಗಿದೆ. MFA ಅನ್ನೋಂಥದ್ದು ಸೆಟ್ ಆಗಿದೆ. ಅದೇ ರೀತಿ ಒಂದು MFAನ ಸೆಟ್ ಮಾಡಿದರೆ ಕೆಲವೊಂದು ವಿಷಯಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಏನಂದರೆ ನೀವು ಈ ಒಂದು MFAನ ನಿಮ್ಮ ರೂಟ್ ಅಕೌಂಟ್ಗೆ ಸೆಟ್ ಮಾಡಿದ್ದೀರಾ ನಿಮ್ಮ ಮೊಬೈಲ್ನ ಥ್ರೂ. ಬೈ ಮಿಸ್ಟೇಕ್ ನೀವು ನಿಮ್ಮ ಮೊಬೈಲ್ನ ಹಾರ್ಡ್ ರಿಸೆಟ್ ಮಾಡಿದ್ದೀರಾ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ AWS ಅವರು ಒಂದು ರಿಕವರಿ ಮೆಥಡ್ನ ಕೊಟ್ಟಿದ್ದಾರೆ. ಈ ಒಂದು ಮೆಥಡ್ನ ಲಿಂಕನ್ನು ಸಹ ನಿಮಗೆ ಕೊಟ್ಟಿರ್ತೀನಿ, ಅದನ್ನ ನೀವು ಫಾಲೋ ಮಾಡ್ಬೋದು. ಆದರೆ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಈ ಒಂದು ಮೆಥಡ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಅವರು ನಾರ್ಮಲಿ ನಿಮ್ಮ ಮೊಬೈಲ್ ನಂಬರ್ನ ಥ್ರೂ ನಿಮ್ಮ ಒಂದು MFAನ ರಿಸೆಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ಮೊಬೈಲ್ ನಂಬರ್ನ ಒಂದು ಮೆಥಡ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಆದ್ದರಿಂದ ನೀವು ನಿಮ್ಮ ಮೊಬೈಲ್ನ ರಿಸೆಟ್ ಮಾಡ್ತಾ ಇದ್ದೀರಾ, ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು MFAನ ಡಿಸೇಬಲ್ ಮಾಡೋದನ್ನ ಮರಿಬೇಡಿ. MFAನ ಡಿಸೇಬಲ್ ಮಾಡುವಂಥದ್ದು ತುಂಬ ಸಿಂಪಲ್. ಮತ್ತು ನಿಮ್ಮ ಯೂಸರ್ಗೆ ಹೋಗಿ ನೀವು ನೋಡ್ಬೋದು ಈ ಒಂದು ಅಸೈನ್ಡ್ MFA ಡಿವೈಸಲ್ಲಿ ನನ್ನ ಡಿವೈಸ್ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ನಾನೀಗ ಮ್ಯಾನೇಜ್ನ ಮೇಲೆ ಕ್ಲಿಕ್ ಮಾಡಿದರೆ ನಾನು ಈ ಒಂದು MFA ಡಿವೈಸ್ನ ರಿಮೂವ್ ಮಾಡ್ಬೋದು ಅಥವಾ ರೀಸಿಂಗ್ ಸಹ ಮಾಡ್ಬೋದು. ಈ ರೀತಿ ನಮ್ಮ ಒಂದು MFAನ ನಾವು ರಿಮೂವ್ ಸಹ ಮಾಡ್ಬೋದು. ಈ MFA ಅನ್ನುವಂಥದ್ದು ನಿಮ್ಮ ಅಕೌಂಟ್ಗೆ ಎಕ್ಸ್ಟ್ರಾ ಲೇಯರ್ ಪ್ರೊಟೆಕ್ಷನ್ನ ಕೊಡುತ್ತೆ. ಅದೇ ರೀತಿ ಈ ಒಂದು MFAನ ಸೆಟ್ ಮಾಡೋಕ್ಕೂ ಮುಂಚೆ ಇದನ್ನು ಒಂದು ತಲೆಲಿಟ್ಕೊಳ್ಳಿ. ನಿಮ್ಮ ಮೊಬೈಲ್ ಏನಾದರೂ ಮಿಸ್ ಆಗಿದೆ ಅಥವಾ ನೀವು ನಿಮ್ಮ ಮೊಬೈಲ್ನ ಹಾರ್ಡ್ ರಿಸೆಟ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿಯ ಒಂದು ರಿಕವರಿ ಪ್ರಾಬ್ಲಮ್ ಅಂತ ನಿಮಗೆ ಬರ್ಬೋದು ನಾರ್ಮಲಿ ಇಂಡಿಯಾದಲ್ಲಿ. ಇದರ ಒಂದು ಸೊಲ್ಯೂಷನ್ನ ಸಹ AWS ಅವರು ಬೇಗ ತರ್ಬೋದು ಇಂಡಿಯಾದಲ್ಲಿ ಸಹ ರಿಕವರಿ ಮಾಡೋಕ್ಕೆ. ನೋಡೋಣ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯನ ಹೇಳಕ್ಕೆ ಮರ್ತೋದೆ. ನಾರ್ಮಲಿ ನಿಮಗೆ IAM ಯೂಸರ್ಗೆ ಈ ರೀತಿ MFAನ ಸೆಟ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ನೀವು IAM ಯೂಸರ್ ಥ್ರೂ ಲಾಗಿನ್ ಆಗಿ, ಫಾರ್ ಎಕ್ಸಾಂಪಲ್ ನಾನೀಗ ಕಿರಿಕ್ಟೆಕ್ ಯೂಸರ್ ಥ್ರೂ ಲಾಗಿನ್ ಆಗಿ ಕಿರಿಕ್ಟೆಕ್ ಯೂಸರ್ಗೆ MFAನ ಸೆಟ್ ಮಾಡಿದೆ. ನಾರ್ಮಲಿ ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ಪಾಸಿಬಲ್ ಇರಲ್ಲ. ಯಾಕಂದರೆ ಈ ಒಂದು ಕಿರಿಕ್ಟೆಕ್ ಯೂಸರ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಅದೇ ರೀತಿ ಇಲ್ಲಿ ಸಹ ಕಾಣಿಸ್ತಾ ಇದೆ, ನಾನು ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ನ ಪ್ರೊವೈಡ್ ಮಾಡಿದ್ದೆ. ಅಂದರೆ ಈ ಒಂದು ಕಿರಿಕ್ಟೆಕ್ ಯೂಸರ್ ಸಹ ಆಲ್ಮೋಸ್ಟ್ ರೂಟ್ ಯೂಸರ್ ಅಷ್ಟೇ ಪವರ್ಫುಲ್, ಯಾಕಂದರೆ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಇದೆ. ಆದ್ರಿಂದಾನೇ ಈ ಒಂದು MFAನ ಸೆಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಫಾರ್ ಎಕ್ಸಾಂಪಲ್ ನಿಮಗೆ ಬೇರೊಂದು ಯೂಸರ್ಗೆ ನಾನು ತೋರಿಸ್ತೀನಿ. ಇಲ್ಲಿ ನನ್ನ ಹತ್ರ ಒಂದು ಡೇಟಾ ಬ್ರೋಕರ್ ಅಂತ ಯೂಸರ್ ಇದೆ. ಈ ಒಂದು ಯೂಸರ್ನ ಪರ್ಮಿಷನ್ನ ನಾವು ಚೆಕ್ ಮಾಡಿದರೆ ಇಲ್ಲಿ ಓನ್ಲಿ ರೀಡ್ ಓನ್ಲಿ ಪರ್ಮಿಷನ್ನ ನಾನು ಕೊಟ್ಟಿದ್ದೀನಿ. ಯಾವುದೇ ರೀತಿಯ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಇಲ್ಲ ಈ ಒಂದು ಯೂಸರ್ಗೆ, ಓನ್ಲಿ ರೀಡ್ ಓನ್ಲಿ ಪರ್ಮಿಷನ್ ಇದೆ. ಫಾರ್ ಎಕ್ಸಾಂಪಲ್ ನಾನೀಗ ಈ ಒಂದು ಯೂಸರ್ನ ಥ್ರೂ ಲಾಗಿನ್ ಆಗಿ ಈ ಒಂದು ಯೂಸರ್ಗೆ MFAನ ಸೆಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತಂತ. ನಾನೀಗ ಇಲ್ಲಿ ಸೈನ್ ಔಟ್ ಆಗ್ತಾ ಇದ್ದೀನಿ ನನ್ನ ಕಿರಿಕ್ಟೆಕ್ ಯೂಸರಿಂದ. ಮತ್ತೆ ಸೈನ್ ಇನ್ ಆಗೋಣ. ಇವಾಗ ನಾನು ಡೇಟಾ ಬ್ರೋಕರ್ ಯೂಸರಿಂದ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಈಗ ನಾನು ಈ ಒಂದು ಪ್ರೊಸೆಸ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದೆ. ನಾನೀಗ ಡೇಟಾ ಬ್ರೋಕರ್ ಯೂಸರ್ನ ಥ್ರೂ ಲಾಗಿನ್ ಆಗಿದ್ದೀನಿ. ನಾನೀಗ ಇಲ್ಲಿ IAM ಸೆಕ್ಷನ್ಗೆ ಹೋಗ್ತೀನಿ. IAM ಸೆಕ್ಷನಲ್ಲಿ ನಾನೀಗ ಯೂಸರ್ನ ಮೇಲೆ ಕ್ಲಿಕ್ ಮಾಡಿ ನನ್ನ ಒಂದು ಡೇಟಾ ಬ್ರೋಕರ್ ಯೂಸರ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನೀಗ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್ಗೆ ಬಂದರೆ ಇಲ್ಲಿ ನನ್ನ MFA ಡಿವೈಸ್ ಅನ್ನೋದು ಅಸೈನ್ ಆಗಿಲ್ಲ ಯಾವುದು. ಇಲ್ಲಿ ನನಗೆ ಮ್ಯಾನೇಜ್ನ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ವರ್ಚುವಲ್ ಡಿವೈಸ್ ಕಾಣಿಸ್ತಾ ಇದೆ. ನಾನೀಗ ಕಂಟಿನ್ಯೂ ಕೊಡ್ತೀನಿ. ನೋಡ್ಬೋದು ಯು ನೀಡ್ ಪರ್ಮಿಷನ್, ಅಂದರೆ ನನ್ನ ಒಂದು ಈ ಒಂದು ಡೇಟಾ ಬ್ರೋಕರ್ ಯೂಸರ್ಗೆ ಈ ಒಂದು MFAನ ಅಸೈನ್ ಮಾಡುವಂಥ ಪರ್ಮಿಷನ್ ಇಲ್ಲ. ಆದ್ದರಿಂದ ನನಗೆ MFAನ ಅಸೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಯೂಸರ್ಗೆ ನಾನು MFAನ ಸೆಟ್ ಮಾಡಬೇಕಂದ್ರೆ ನಾನು ರೂಟ್ ಯೂಸರ್ನ ಥ್ರೂ ಲಾಗಿನ್ ಆಗಿ ನನ್ನ ಒಂದು ಯೂಸರ್ಗೆ MFAನ ಸೆಟ್ ಮಾಡಬೇಕು. ನಿಮ್ಮ ಹತ್ರ ಅಡ್ಮಿನ್ ಆಕ್ಸೆಸ್ ಇದೆ ಅಂದಾಗ ಮಾತ್ರ ಈ ಒಂದು MFAನ ಸೆಟ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿ ನೀವು MFA ಸೆಟ್ ಮಾಡಲಿಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಪರ್ಮಿಷನ್ನ ಕೊಟ್ಟಿದ್ದೀರಾ ಅಂದರೆ ಮಾತ್ರ ಈ ರೀತಿ MFAನ ನಿಮಗೆ ಸೆಟ್ ಮಾಡಲಿಕ್ಕಾಗುತ್ತೆ. ನಾರ್ಮಲಿ ನೀವು ಯಾವುದೇ ಒಂದು ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ IAM ಯೂಸರ್ಗೆ ಅಡ್ಮಿನ್ ಆಕ್ಸೆಸ್ ಅಥವಾ MFAನ ಸೆಟ್ ಮಾಡುವಂಥ ಆಕ್ಸೆಸ್ ಅನ್ನುವಂಥದ್ದು ಇರಲ್ಲ. ಇದೊಂದು ಸಿಂಪಲ್ ಪಾಯಿಂಟ್ ತಲೆಲಿಟ್ಕೊಳ್ಳಿ. ನಿಮಗೆ ಅಡ್ಮಿನ್ ಆಕ್ಸೆಸ್ ಇದೆ ಅಂದರೆ ಮಾತ್ರ ಈ ಒಂದು MFAನ ಸೆಟ್ ಮಾಡ್ಬೋದು. ಇಲ್ಲಾಂದರೆ ನೀವು ರೂಟ್ ಯೂಸರ್ ಥ್ರೂನೇ ಉಳಿದಿರುವಂಥ ಯೂಸರ್ಗೂ ಸಹ MFAನ ಸೆಟ್ ಮಾಡಬೇಕು. ಇಲ್ಲಾಂದರೆ ನಾನೀಗ ಈ ಒಂದು ಯೂಸರ್ಗೆ ಅಡ್ಮಿನ್ ಆಕ್ಸೆಸ್ನ ಪ್ರೊವೈಡ್ ಮಾಡಿದರೆ, ಅಡ್ಮಿನ್ ಆಕ್ಸೆಸ್ ಪಾಲಿಸಿನ ಅಟ್ಯಾಚ್ ಮಾಡಿದರೆ ಆಗ ನನಗೆ ಈ ಒಂದು MFAನ ಸೆಟ್ ಮಾಡಲಿಕ್ಕೆ ಬಿಡುತ್ತೆ. ಸ್ನೇಹಿತರೆ, ಇದಿಷ್ಟು ನಿಮ್ಮ ಒಂದು ರೂಟ್ ಯೂಸರ್ ಅಥವಾ IAM ಯೂಸರ್ಗೆ MFAನ ಸೆಟ್ ಮಾಡೋದ್ರ ಬಗ್ಗೆ. ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾವುದೇ ಥರದ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ.